ಫೈನಲಿ ಗಾಯ್ಸ್ ಹಾಯ್. ಸೊ ನೋಡಿ ನಿಮ್ಮ ಜೊತೆ ಯಾರಿದ್ದಾರೆ ಇವತ್ತು? ರಶ್ಮಿತಾ ಅವರು ಇದ್ದಾರೆ. ಸೇ ಹಾಯ್ ಟು ಅವರ್ ವ್ಯೂವರ್ಸ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ರಶ್ಮಿತಾ? ಓಕೆ, ಸೊ ಫ್ರೆಂಡ್ಸ್ ನೋಡಿ ನಾನು ಹೇಳಿ ಫ್ರೆಂಡ್ಸ್ ನೋಡಿ ನಾನು ಹೇಳಿದ್ನಲ್ಲ, ನಾವು ಮಲ್ಲೇಶ್ವರಂಗೆ ಬಂದಿದ್ವಿ. ಸೊ ಬಿಫೋರ್ ಸ್ಟಾರ್ಟ್ ಅವರ್ ಏನು ಶಾಪಿಂಗ್, ಸೊ ನಾವು ಫಸ್ಟು ಫ್ಯೂಲ್ ಹಾಕ್ಸೋಣ ಅಂತ ಗಾಡಿಗೆಲ್ಲ ನಮಗೆ ನಾವೇನಾದರೂ ತಿನ್ನಿ ಫಸ್ಟು, ಆಮೇಲೆ ರೆಡಿ ಆಗ್ತಾ ಇರೋದು ಶಾಪಿಂಗ್. ಮೇನ್ ಥಿಂಗ್, ನಾವು ಯಾವಾಗಲೂ ಶಾಪಿಂಗ್ ಬಂದರೆ ಫಸ್ಟು ನಾವೇನಾದರೂ ತಿನ್ಕೊಳ್ಬೇಕು, ಇಲ್ಲಾಂದರೆ ಸುಸ್ತಾಗ್ಬಿಡ್ತೀವಿ. ಶಾಪಿಂಗಿಗೆ ಬರೋದೇ ಅಷ್ಟು ಕಷ್ಟಪಟ್ಟು ಟೈಮ್ ತೆಗ್ದು, ಹಾಗಾಗಿ ಸೊ ಶಾಪಿಂಗಿಗೆ ಫಸ್ಟು ಮೇನ್ ನೆನ್ಪಿಡಿ, ನಾವು ಯಾವತ್ತು ಶಾಪಿಂಗ್ ಸ್ಟಾರ್ಟ್ ಮಾಡ್ತೀವಿ ಅದು ಮುಂಚೆ ಊಟ ಮಾಡ್ಕೊಂಡು ರೆಡಿಯಾಗಿರಬೇಕು. ಓಕೆ, ಬನ್ನಿ ನೆಕ್ಸ್ಟ್ ವರ್ಷ ಹೈಟ್. ಸೊ ನೋಡಿ ಸಖತ್ತಾಗಿ ಬಿಸಿಲಿದೆ. ಸೊ ಟ್ರಾಫಿಕ್ ತುಂಬ ಇದೆ. ಅಲ್ಲಿ ಒಂದು ಹೋಟೆಲ್ ಇತ್ತು, ಚೆನ್ನಾಗಿರಲಿಲ್ಲ. ನಮ್ಮ ರಶ್ಮಿತಾ ಮೇಡಮ್ ಏನೋ ಇಷ್ಟ ಆಗಿಲ್ಲ ಅಲ್ಲಿ, ಹಾಗಾಗಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ವಿ. ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇವರು. ನೋಡಿ ಫಾರಿನರ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಹಿಯರ್ ಇನ್ ಮಲ್ಲೇಶ್ವರಂ. ನಮಗೆ ನಮ್ಮ ಮನೆಯಿಂದ ಇಲ್ಲಿ ಹಾರ್ಡ್ಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ ರಶ್ಮಿತಾ? 15 ಕಿಲೋಮೀಟರ್ಸ್. ಸೊ ಇಲ್ಲಿ ಒಳಗಡೆ ಹೋಗಬೇಕು ಶಾಪಿಂಗಿಗೆ, ಬಟ್ ಇಲ್ಲಿ ನಾವು ಮಸಾಜ್ ಎಲ್ಲ ಆಗ್ತಾಯಿದೆ ಅಂತ. ಸೊ ನಾವು ರಶ್ಮಿತಾ ಮಸಾಜಿಂದ ನೋಡ್ತಾ ಇದ್ದೀವಿ. ಸೊ ನಾನೇನು ಹೇಳ್ತೀನಿ, ಥೈಲ್ಯಾಂಡಿಗೆ ಹೋಗ್ಬಿಡೋಣ. ಥೈಲ್ಯಾಂಡಲ್ಲಿ ಮಸಾಜ್ ಚೆನ್ನಾಗಾಗತ್ತೆ ಅಲ್ಲ, ಹಾಗಾಗಿ ನೇಲ್ಸ್ ಇದೆ. ನೇಲ್ಸ್ ಎಕ್ಸ್ಟೆನ್ಷನ್ ಅಂತ ರಶ್ಮಿತಾ, ನಾವು ಒಂದ್ಸತಿ ನೇಲ್ಸ್ ಮೀಟ್ ಮಾಡಬೇಕಲ್ಲ. ಓಕೆ, ದೆನ್ ಇಲ್ಲೆಲ್ಲೂ ಓಟೋದಿಲ್ಲ, ಸುದರ್ಶನ್ ಅಂತೆ ಅಲ್ಲಿ ಒಂದಿದೆಯಲ್ಲ, ನಾವು ಲಾಸ್ಟ್ ಟೈಮ್ ತಿಂದಿದ್ವಲ್ಲ, ಅಲ್ಲಿ ಹೋಗೋಣ. ಸೊ ಬನ್ನಿ ಫ್ರೆಂಡ್ಸ್, ಅಲ್ಲಿ ಹೋಟೆಲಿಗೆ ಹೋಗಿ ರೀಚ್ ಆಗಿ ತೋರಿಸ್ತೀನಿ. ಸೊ ಫೈನಲಿ ನಮಗೆ ಒಂದು ಹೋಟೆಲ್ ಸಿಕ್ತು ಇಲ್ಲಿ. ಸೊ ಲಾಸ್ಟ್ ಟೈಮು ನಾವು ಬಂದಿದ್ವಿ ಅಲ್ಲೇ ಒಂದು ಇದೇ ಹೋಟೆಲಿಗೆ. ಸೊ ಇವತ್ತು ಅಲ್ಲೇ ಬಂದಿದ್ವಿ, ನೋಡೋಣ. ಹೆವಿಯಾಗಿ ಫೀಲ್ ಆಗ್ತಾ ತಿನ್ಬೇಕಾ ಏನಾದರೂ ಲೈಟಾಗಿ ತಿನ್ನೋದಂತ ಡಿಸೈಡ್ ಮಾಡಬೇಕು. ನಾನು ಯಾವಾಗಲೂ ಮೆನು ಸೆಲೆಕ್ಟ್ ಮಾಡಲ್ಲ, ರಶ್ಮಿತಾ ಅವ್ರ ಮೇಲೇ ಡಿಪೆಂಡ್. ನಾನು ರಶ್ಮಿತಾ ಅವರೇ ಸೆಲೆಕ್ಟ್ ಮಾಡೋದು. ಏನಾಯ್ತು ಸಾತ್ವಿಕ್ ಅಭಿ ನೋಡಿ, ನಿನ್ನ ಮಗನ ಹೆಸರಲ್ಲಿ ಒಂದು ಹೋಟೆಲ್ ಓಪನ್ ಮಾಡಿದೆ, ನೀನು ನನಗೆ ಹೇಳಿಲ್ಲ. ಹೋಟೆಲ್. ಸೊ ರಶ್ಮಿತಾ ಆ್ಯಸ್ ಯೂಶುವಲ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಮೆನು. ಮೆನು ಕಾರ್ಡ್ ಏನಾದರೂ ಒಂದು ಸೆಲೆಕ್ಟ್ ಮಾಡಿ, ನಿಮಗೂ ಮಾಡಿ ನನಗೂ ಮಾಡಿ. ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ 2 ಟೈಪಿಂದ 2 ತೊಗೊಳ್ತೀವಿ. ಅದು ಟೇಸ್ಟ್ ಮಾಡ್ಬೋದು, ಇದು ಟೇಸ್ಟ್ ಮಾಡ್ಬೋದು. ಅದೇ ಫಸ್ಟ್ ಇವಾಗ ಏನಾದರೂ ಕುಡಿಯೋಕ್ಕೆ ನೋಡೋಣ. 90 ಇಲ್ಲ 60. ಲೈಮ್ ಸೋಡಾ 75 ರೂಪೀಸ್, ಅದೇ ಕಮ್ಮಿ ಇರ್ತದೆ, ಅದೇ ಜಾಸ್ತಿ ಕೊಟ್ಟಿದ್ದಾರೆ. 40 ಇರುತ್ತೆ ಜಾಸ್ತಿ. ಹಾಂ, 75 ರೋಸ್ ಮಿಲ್ಕ್ ಅಂತ ಇದೆ. ಲೈಮ್ ಸೋಡಾ 50 ರೂಪೀಸ್. ಓಕೆ ಸರ್, ಲೈಮ್ ಸೋಡಾನು ಯಾವುದಾದ್ರು ಬೇರೆ ಚೆನ್ನಾಗಿ Happy change, simple change, rosy lips, easy change, curly hair, ready hair, eyes are blue, lovely too, tigger pet, is that you? Yes. You? Yes. First ನೀರು ಕುಡಿಯೋಣ. ಸೊ ಇಲ್ಲಿ ನೋಡಿ, ಫಸ್ಟ್ ನಾವು ಆರ್ಡರ್ ಮಾಡಿರೋದು ಸೌತ್ ಇಂಡಿಯನ್ ಮೀಲ್ಸ್, ನೆಮ್ಮದಿ ಊಟ. ಸೊ ಇದರಲ್ಲಿ ರಶ್ಮಿತಾ ಮತ್ತು ನಾವು ತಿನ್ನೋದು, ಅಂದರೆ ಎಷ್ಟು ತಿನ್ನೋಕ್ಕಾಗಲ್ಲ. ಸ್ಟಾರ್ಟ್ ಮಾಡೋದು. ಸೊ ಸಾಂಬಾರು ಇದೆ, ಪಲ್ಯ ಇದೆ. ಸೊ ರಶ್ಮಿತಾನ ಫುಡ್ ಏನು ಆರ್ಡರ್ ಮಾಡಿರೋದು? ಖಾಲಿ ಪ್ಲೇಟ್ ಆರ್ಡರ್ ಮಾಡಿರೋದು. ನೋ, ಇದೇ ಥರ ಖಾಲಿ ಪ್ಲೇಟೇ ತಿಂದು ಇವರು ಇಷ್ಟು ಸ್ಲಿಮ್ ಆಗಿರೋದು ಗೈಸ್. ನೀವು ಇವ್ರ ಡೈಟ್ ಪ್ಲಾನ್ ಫಾಲೋ ಮಾಡಿ. ಇಲ್ಲಿ ಬಾದಾಮ್ ಒಂದೇ ಆರ್ಡರ್ ಮಾಡಿದಲ್ಲ, ವೆರಿ ತಗೊಳ್ಳ. ನಾನು ಬೆಳಗಿನ ಚಪಾತಿ ತಿಂದಿದ್ದು. ನಾನು ಇವರೆಲ್ಲ ಮಿಕ್ಸಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ. ಸೋಡಾ ಜೊತೆ ನೀರು ಜೊತೆ ಸೋಡಾ ಎಲ್ಲ. ಸೊ ಹಂಗಂತ ನಾವೇನು ಆ ಥರ ಕುಡಿಯಲ್ಲ ಗೈಸ್. ಬಾದಾಮ್ ಮಿಲ್ಕ್ ವಿಷಯ ಹೇಳಿದ್ದು ನಾವು ಅಲ್ವಾ, ರಾಂಗ್ ಆಗಿ ತಿಂತ ಹೋಗ್ತಾರೆ ರಶ್ಮಿತಾ, ಅದಕ್ಕೆ ಕ್ಲಾರಿಟಿ ಕೊಡಬೇಕು. ಓಕೆ, ಬದನೆಕಾಯಿ ಪಲ್ಯ. ಸೊ ಫೈನಲಿ ಗೈಸ್ ನಾವು ತಿಂದಾಯ್ತು.
ನಾವು ಮೀನ್ಸ್ ಮತ್ತು ರಶ್ಮಿತಾ ಏನೋ ಜೊತೆಲಿ ತಿಂದು ಇವಾಗ ಸ್ಟಾರ್ಟ್ ಮಾಡೋಣ. ಹಾಂ, ಶಾಪಿಂಗ್ ಸ್ಟಾರ್ಟ್ ಮಾಡ್ತೀವ, ನಿದ್ದೆ ಮಾಡ್ತೀವ ಗೊತ್ತಿಲ್ಲ. ನಿದ್ದೆ ಸಣ್ಣ ಒಂದು ಬಿಫೋರ್ ಶಾಪಿಂಗ್ ಮಾಡೋ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಅದ್ರ ಮುಂಚೆ ಜನ ನೋಡ್ತಾ ಇದ್ದಾರೆ ಹಿಂದ್ಗಡೆಯಿಂದ ನೋಡಿ. ಇದೇ ಟಿಪ್ಸ್ ಗೈಸ್ ನೋಡಿ. ಯಾವಾಗ ಶಾಪಿಂಗ್ ಮಾಡ್ತೀವಿ ಅದ್ರ ಮುಂಚೆ ನಾವು ಫ್ಲೆಕ್ಸಿ ಸ್ಲಿಪ್ಪರ್ ಹಾಕಬೇಕು. ಹೀಲ್ಸ್ ಹಾಕೊಂಡ್ರೆ ಆಗಲ್ಲ ನೋಡಿ. ಈ ತರ ಕಂಫರ್ಟ್ ಇರೋದು. ರಶ್ಮಿತಾ ನಿಮ್ ತೋರಿಸಿ, ನೀವು ಯಾವ ತರ ಹಾಕಿದ್ರೆ ನೋಡಿ. ಈ ತರ ಫ್ಲೆಕ್ಸಿಬಲ್ ಸ್ಲಿಪ್ಪರ್ ಇದ್ರೇನೆ ನಮ್ಗೆ ಶಾಪಿಂಗ್ ಮಾಡಕ್ ಆಗೋದು. ಇಲ್ಲಾಂದ್ರೆ ಲಗೇಜ್ ಮೋರ್ ಕಮ್. ಹಾಗೆ ಜಾಸ್ತಿ ಲಗೇಜ್ ಕ್ಯಾರಿ ಮಾಡಬೇಕು. ಲಾಸ್ಟ್ ಟೈಮ್ ಏನೋ ನಾವು ಹೀಲ್ಸ್ ಹಾಕಿದ್ವಿ. ಲಾಸ್ಟ್ ಟೈಮ್ ಅಲ್ಲ, ಇದು ನಮ್ದು ಲಾಸ್ಟ್ ಟೈಮ್ ಇಂದ ಎಕ್ಸ್ಪೀರಿಯನ್ಸ್ ಇದು. ಲಾಸ್ಟ್ ಟೈಮ್ ನಾವು ಹೀಲ್ಸ್ ಹಾಕೊಂಡು ಬಂದ್ಬಿಟ್ಟಿದ್ವಿ, ತುಂಬಾ ಪೇನ್ ಆಗಿತ್ತು. ಹಾಗಾಗಿ ಸೊ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡಿ. ನೈಟೀಸ್ ಇದು ನಾನು ಮಮ್ಮಿಗೆ ತಗೊಳ್ಬೇಕು. ನಾನು ನೋಡ್ತಾ ಇದೀವಿ, ಕಲರ್ ಚೆನ್ನಾಗಿದೆಲ್ಲ. ಇದು ಚೆನ್ನಾಗಿದೆ ನೋಡಿ ಪ್ರೀತಾ. ಇದು ನಾರ್ಮಲ್ ಆಗಿ ಇರುತ್ತಲ್ಲ, ಪ್ಯಾಂಟ್ ಹೋಗುತ್ತೆ. ಸೊ ನೋಡಿ, ಇದೇ ಫಸ್ಟ್ ಎಂಟ್ರಿ ಆಗೋದು ಮಲ್ಲೇಶ್ವರಂ. ಇದು ಸ್ಟ್ರೀಟ್. ಇದೆಷ್ಟು? ಎಷ್ಟಿದು? 50 rupees. 50 rupees. 50 rupees. ಆಗಿದೆ. ಎಷ್ಟಿದು? ನಾನು ಅಲ್ಲಿ ಇರ್ತೀನಿ ಬೇಕಂದ್ರೆ. ಇಯರಿಂಗ್ಸ್ ನೋಡು, ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಇದಾಗ್ಬಿಟ್ರೆ ನಾನು ಇಟ್ಸ್ ವೆರಿ ಹೆವಿ. ಇದೆಲ್ಲ 150 200 250. ಆ ಸೈಡ್ ಎಲ್ಲ 100. ಸೀಬೆಕಾಯಿ ನಮ್ಮಮ್ಮ ತರಕಾರಿಗೆ ಹೇಳಿದ್ದಾರೆ. ಎಲ್ಲಾದ್ರೂ ತರಕಾರಿ ಸಿಕ್ಕಿದ್ರು ನೋಡು, ಬಾಸ್ಕೆಟ್ ಅಲ್ಲೇ ಇದೆ, ಬಾಸ್ಕೆಟ್ ತಗೊಂಡು ಹಾಕೊಳ್ಳೋಣ. ಅದೆಲ್ಲ ಹಳೇ ಚೆನ್ನಾಗಿರುತ್ತೆ ಅದು ನೋಡಿ. ಅದಲ್ಲ ಕೈಯಿಂದ ಹಾಕಲ್ಲ. ಮನ್ಸಲ್ಲಿ ಬನ್ನಿ ಅಂದಿದ. ಮನ್ಸಿದ್ರೆ ಬನ್ನಿ, ಮನ್ಸಿದ್ರೆ ಬನ್ನಿ, ಇಲ್ಲಾಂದ್ರೆ ಬರಬೇಡಿ. ವಾಟ್ ಇಸ್ ದಿಸ್? ಇದೆಷ್ಟು? ಜಾಸ್ತಿ ಆಗ್ತೀನಿ ಹಾಗೆ ಚೆನ್ನಾಗಿದೆ ಒಂಥರ. ಎಷ್ಟಿದು? ಎಷ್ಟಿದು? 40 ರೂಪಾಯಿ ಒಂದು, 100 ರೂಪಾಯಿ ಬರುತ್ತೆ. ಇದು 100 ರೂಪಾಯಿಗೆ ಬರೋದು. ಇದು ನಮ್ಮ ಮಮ್ಮಿಗೆ ತುಂಬಾ ಇಷ್ಟ. ಈ ಥರ ಅನಿಸ್ತಿದೆ ಕಲರ್. ಹೌದು ಅಲ್ಲ. ಎಷ್ಟಿದು? ನಮ್ಮನ್ನ ಕುಲ್ಸು ದೊಡ್ಡದಾಗಿ ಹಾಕಲ್ಲ. ಇದು ಚೆನ್ನಾಗಿದೆ ನೋಡು ತಮ್ಮನಾಗಿ. ಗಾಗಲ್ ನೋಡಿ, ಒಬ್ಬೊಬ್ರು ರಶ್ಮಿತಾ ಮಾತಾಡ್ತಾ ಇರೋದು ಗೈಸ್. ಮಾಡಿ ಏನ್ ಕಲರ್ ಚೆನ್ನಾಗಿ ಕಾಣ್ತಾ ಇದೆ ಗೊತ್ತದು? ಇದು ನೀನ್ ನೋಡ್ಬೇಕಾದ್ರೆ ಕ್ಯಾಮ್ರಾದಲ್ಲಿ ಕಮ್ಮಿಗೂ ಕೊಡ್ತಾ ಇದಾರೆ. ಅವರು 250 ಅಂತ, ಇನ್ನ ಸ್ವಲ್ಪ ಕಮ್ಮಿ ನೋಡಿ, ಕಮ್ಮಿಯಾಗಿ ಕೊಡ್ತಾರೆ. ಬನ್ನಿ ಇಲ್ಲಿ. ಇಲ್ಲಿ ಮಲ್ಲೇಶ್ವರಂ ಆಪೋಸಿಟ್ ಆಫ್ ಬ್ರೈಟ್ ಅಂತ ಅಂಗಡಿ ಇದೆ ನೋಡಿ. ಮೇಲೆಯಿಂದ ತೋರಿಸ್ತೀನಿ ನಾನು. ಆಪೋಸಿಟ್ ಜನತಾ ಹೋಟೆಲ್ ಅಂತ ನೋಡಿ. ಚೆನ್ನಾಗಿ ಇದು ಮಾಡ್ತಾರೆ. 8th ಕ್ರಾಸ್ ಅಂತ. ಸೊ ಚೆನ್ನಾಗಿ ಕೊಡ್ತಾ ಇದೆ ನೋಡಿ. ನಾವೇ ಒಂದು ಬೇಜಾನ್ ಶಾಪಿಂಗ್ ಮಾಡಿದ್ವಿ. ಸೊ ನೋಡಿ, ಇದ್ರ ಮುಂದನೆ ಆಪೋಸಿಟ್ ಪಾಪ ಅವ್ರು ಚೆನ್ನಾಗಿ ಡಿಸ್ಕೌಂಟ್ ಮಾಡಿಕೊಟ್ರು. ಸೂಪರ್. ಅದು ಸ್ಪೈಡ್ರಾ. I love Bengaluru.